ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನೀಗ ಸ್ಟಿಚ್ ಮಾಡ್ತಿರೋ ಬ್ಲೌಸು ನಿನ್ನೆ ಕಟ್ ಮಾಡಿದ್ದೆ. ತುಂಬ ಜನ ವ್ಯೂವರ್ಸು ಮೇಡಮ್ ಸ್ಟಿಚ್ ಮಾಡೋದು ತೋರಿಸಿ ಅಂತ ಹೇಳಿದ್ರು. ಹಾಗೆ ಅವರಿಗೋಸ್ಕರ ಅದೇ ಬ್ಲೌಸನ್ನೇ ಇವಾಗ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಸಹ ಮಾಡ್ತೀನಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಯಾರೂ ಸಹ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ. ತುಂಬ ಕ್ಲಿಯರಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟು ಈ ರೀತಿ ಬಟ್ಟೆ ಕಡಿಮೆ ಇದ್ದಾಗ ಈ ರೀತಿ ಇಟ್ಕೊಂಡು ನೀವು ಕಟ್ ಮಾಡ್ಕೊಂಬಿಡಿ. ನಂತರ ಸ್ಟಿಚ್ ಮಾಡಬೇಕು. ನೋಡಿ, ಎಲ್ಲದನ್ನು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಈಗ ಬನ್ನಿ ಸ್ಟಿಚ್ ಮಾಡೋದಕ್ಕೆ ಹೋಗೋಣ. ಯಾವ್ಯಾವ ರೀತಿ ಬಟ್ಟೆನ ಕರೆಕ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ಎಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈಸಿ ಆಗ್ತಿದೆಯಾ ಸ್ಟಿಚಿಂಗ್ ವಿಡಿಯೋ, ಕಟ್ಟಿಂಗ್ ವಿಡಿಯೋ ನನಗೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನೀಗ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದೆ. ಈ ರೀತಿ ಮಧ್ಯ ಒಂದು ಕಚ್ಚನ್ನು ಹಾಕೊಳ್ಳೋದು ಮರಿಬೇಡಿ. ಮಧ್ಯ ಕರೆಕ್ಟಾಗಿ ಇಟ್ಕೊಂಡು ನೀವು ಸ್ಟಿಚಿಂಗನ್ನು ಶುರು ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಬೇಕು. ನೀವು ಹೇಗೆ ಅನ್ನಿಸ್ತು, ಸ್ಟಿಚಿಂಗ್ ಅರ್ಥ ಆಯ್ತಾ ಇಲ್ವಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಮಧ್ಯ ನಮಗೆ ಡಿಸೈನ್ ಬರಬೇಕು ಕರೆಕ್ಟಾಗಿ. ನೀವು ಗುಂಪಿನ ಸಹಾಯ ತೊಗೊಳ್ಬೇಕಾದ್ರೂ ಈ ರೀತಿ ಸ್ಟಿಚ್ ಮಾಡ್ಬೋದು. ಮೇನ್ ಫ್ಯಾಬ್ರಿಕ್ ಮೇಲೇ ಲೈನಿಂಗ್ ಇಟ್ಬಿಟ್ಟು ಅಟ್ಯಾಚ್ ಮಾಡೋದು. ನಾವು ಲೈನಿಂಗ್ ಉಲ್ಟಾ ಮಾಡಿದಾಗ ಮೇನ್ ಫ್ಯಾಬ್ರಿಕ್ ಮೇಲೇ ಕಾಣಿಸುತ್ತೆ. ಇದಕ್ಕೆ ಕ್ಯಾನ್ವಾಸನ್ನು ಕೊಡೋಕೆ ಬರೋದಿಲ್ಲ, ಯಾಕಂದರೆ ಬ್ಲೌಸ್ ಪೀಸ್ ತುಂಬ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕ್ಯಾನ್ವಾಸ್ ಕಾಣಿಸುತ್ತೆ. ಹಾಗಾಗಿ ಕ್ಯಾನ್ವಾಸ್ ಹಾಕ್ತೇನೆ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ನಿಧಾನದಿಂದ ಯಾವ ಶೇಪಲ್ಲಿ, ಟೆಂಪಲ್ ಶೇಪ್ ನಾನು ಕೊಟ್ಟಿದ್ದೆ, ಟೆಂಪಲ್ ಶೇಪಲ್ಲಿ ಸ್ಟಿಚ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಚಿಕ್ಕ ಹೋಲ್ ಮಾಡಿ ಕಟ್ ಮಾಡಿ ತೆಗಿಬೇಕು. ಈಗ ನಂತರ ಚಿಕ್ಕ ಚಿಕ್ಕ ಕಟ್ಸನ್ನು ಹಾಕ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದ್ರೆ ಟೆಂಪಲ್ ಡಿಸೈನ್ ಬಂದೋಯ್ತು. ಫಸ್ಟು ಡಿಸೈನ್ ಕಷ್ಟ ಅನ್ನೋರು ಈ ರೀತಿ ಈಸಿ ಮೆಥಡನ್ನು ಫಾಲೋ ಮಾಡಿ ನಂತರ ಕ್ಯಾನ್ವಾಸಿಗೆ ಹೋಗಿ. ಫ್ರೆಂಡ್ಸ್ನ ಹಿಂದಿನ ವಿಡಿಯೋದಲ್ಲಿ ನನ್ನ ಫೋನ್ ನಂಬರ್ ಶೋ ಆಗಿತ್ತು. ಆವಾಗ ತುಂಬ ಜನ ಕಾಲ್ ಮಾಡಿದರು, ತುಂಬ ಖುಷಿ ಆಯಿತು. ಕೇಳ್ತಾಯಿದ್ರು ಡಿಸೈನ್ ತೋರಿಸ್ಕೊಡಿ, ಇನ್ನೂ ವೆರೈಟಿ ಬ್ಲೌಸನ್ನು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ನೋಡಿ, ಈ ರೀತಿ ಕೂಳೆ ಮೇಲೆ ಹೊಲಿಗೆ ಅಂತ ಹೇಳ್ತಾರೆ. ಕೂಳೆ ಮೇಲೆ ಹೊಲಿಗೆನ ಹಾಕ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದಾಗ ನೀಟಾಗಿ ಬರುತ್ತೆ. ತುಂಬ ಜನ ಈ ರೀತಿ ಕೂಳೆ ಮೇಲೆ ಹೊಲಿಗೆನ ಹಾಕೋದಿಲ್ಲ, ಆಗ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಿಧಾನದಿಂದ ನೀವು ವೇಸ್ಟ್ ಬಟ್ಟೆ ಅಂದರೆ ಲೈನಿಂಗ್ ಬಟ್ಟೆ ಮೇಲೆ ನೀವು ಕೂಳೆ ಮೇಲೆ ಹೊಲಿಗೆ ಹಾಕಬೇಕಾಗತ್ತೆ. ಮೇನ್ ಫ್ಯಾಬ್ರಿಕ್ ಮೇಲೆ ಕೂಳೆ ಮೇಲೆ ಹೊಲಿಗೆ ಹಾಕಬೇಡಿ. ಈಗ ಒಳಗೆ ಹಾಕ್ಬಿಟ್ಟು ನೋಡಿ, ಕ್ಲೀನಾಗಿ ಈ ರೀತಿ ನೀಟ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕು. ಬೇಕಿದ್ರೆ ನೀವು ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ಐರನ್ ಸಹ ಮಾಡ್ಕೋಬೋದು, ಪರವಾಗಿಲ್ಲ. ನಾನು ಹಾಗೆ ಸ್ಟಿಚ್ ಮಾಡ್ತೀನಿ ಅಂದರೆ ನೀವು ಕೈಯಲ್ಲಿ ಸೆಟ್ ಮಾಡಿಕೊಂಡು ಸಹ ಸ್ಟಿಚ್ ಮಾಡ್ಬೋದು. ಈಗ ನಾನು ಬ್ಯಾಕ್ ಇದಿಷ್ಟು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ಮತ್ತು ಫ್ರಂಟ್ ಪಾರ್ಟ್ ಸಹ ಅಟ್ಯಾಚ್ ಮಾಡಿಬಿಟ್ಟೆ ನಿಮಗೆ ತೋರಿಸ್ತೀನಿ. ಲೈನಿಂಗ್ ಅಟ್ಯಾಚ್ ಫ್ರೆಂಡ್ಸ್ ಇದೇನು ತುಂಬ ಕಷ್ಟ ಇರಲ್ಲ, ನೀವು ಲೈನಿಂಗ್ ಅಟ್ಯಾಚನ್ನು ಆರಾಮಾಗಿ ಮಾಡ್ಕೋಬೋದು. ಫ್ರಂಟಲ್ಲೂ ಸೇಮ್ ಮೆಥಡ್ ಇರುತ್ತೆ. ರೌಂಡಾಗಿ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಆರಾಮಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಬೋದು. ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೂ ಪೈಪಿಂಗ್ ಕೊಡ್ಬೋದು. ಆ ವಿಡಿಯೋ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಈಗ ಕೈಯಲ್ಲಿ ಸರಿ ಮಾಡಿಕೊಂಡು, ಅಂದರೆ ಸುಕ್ಕು ಬರಬಾರ್ದು, ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು. ನಾನು ಬ್ಯಾಕ್ ಪಾರ್ಟ್ ಪೂರ್ತಿ ಲೈನಿಂಗ್ ಅಟ್ಯಾಚಿಂಗ್ ತೋರಿಸಿರ್ತೀನಿ. ಫ್ರಂಟ್ ಪಾರ್ಟಲ್ಲಿ ಹಾಗೆ ಅಟ್ಯಾಚ್ ಮಾಡಿ ನಂತರ ತೋರಿಸ್ತೀನಿ. ವಿಡಿಯೋ ಲಾಂಗ್ ಆಗೋದ್ರಿಂದ ನಾನು ಇಂಪಾರ್ಟೆಂಟ್ ಏನಿದೆ ಅದನ್ನು ಸ್ವಲ್ಪ ಸ್ಲೋ ಅಲ್ಲಿ ಸ್ಟಿಚ್ ಮಾಡಿ, ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋದನ್ನು ಸ್ವಲ್ಪ ಸ್ಪೀಡ್ ಮಾಡಿರ್ತೀನಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಯಾರಿಗೆಲ್ಲ ಅವಶ್ಯಕತೆ ಇದೆ ಶೇರ್ ಮಾಡಿ. ಈಗ ನೋಡಿ, ಫ್ರಂಟ್ ಪಾರ್ಟಲ್ಲಿ ಸಹ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡಿಬಿಟ್ಟು ಟಕ್ಸ್ ಹಿಡಿಯೋದನ್ನು ಅಷ್ಟೇ ಬಿಟ್ಟಿದ್ದೀನಿ. ಪ್ರಿನ್ಸ್ ಕಟ್ ಕೊಟ್ಟಿದ್ದೀನಿ. ಈ ಬ್ಲೌಸ್ಗೆ ಪ್ರಿನ್ಸ್ ಕಟ್ ಕೊಡೋಕ್ಕೆ ಏನು ಉದ್ದೇಶ ಅಂದರೆ ಫ್ರೆಂಡ್ಸ್, ಕೆಲವರಿಗೆ ಕೈ ದಪ್ಪ ಇರುತ್ತೆ, ಬ್ರಸ್ಟ್ ತುಂಬ ಚಿಕ್ಕದಾಗಿರುತ್ತೆ. ಅಂಥವರಿಗೆ ಈ ರೀತಿ ನಾವು ಪ್ರಿನ್ಸ್ ಕಟ್ಟನ್ನು ಕೊಡ್ತೀವಿ. ಅಂದರೆ 2 ಟಕ್ಸ್ ಬರುತ್ತೆ ಫ್ರಂಟಲ್ಲಿ ಅಷ್ಟೇ. ಈ ರೀತಿ ಪ್ರಿನ್ಸ್ ಕಟ್ ನೋಡಿ. ಈಗ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಧಾನದಿಂದ ಹಿಡಿದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವರಿಗೆ
ಬ್ರೆಸ್ಟ್ ಕಡಿಮೆ ಇರೋದ್ರಿಂದ ಇವರಿಗೆ 4 ಟಕ್ಸ್ ಹಿಡಿದ್ರೆ ಮುಂಭಾಗದಲ್ಲಿ ಸ್ವಲ್ಪ ಸುಕ್ಕಲು ಜಾಸ್ತಿ ಬರುತ್ತೆ. ಹಾಗಾಗಿ ನಾವು ಪ್ರಿನ್ಸ್ ಕಟ್ಟೆ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ನಾನು ಮಾರ್ಕ್ ಹಾಕಿದ್ದೆ ಅಲ್ವಾ, ಮಾರ್ಕ್ ಹಾಕೋದು ಹಿಂದಿನ ವಿಡಿಯೋದಲ್ಲಿ ಸಹ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಅದ್ರ ಮೇಲೇ ಈ ರೀತಿ ಸ್ಟಿಚ್ಚನ್ನು ಕೊಡಿ. ಇದನ್ನು ನೀವು ಫಾಲೋ ಮಾಡಿ. ಏನಂದರೆ ತುಂಬ ಜನ ಫ್ರಂಟಲ್ಲಿ ಸುಕ್ಕು ಬರ್ತಾ ಇದೆ ಅಂತೇಳಿ ನಿಮಗೆ ಕಂಪ್ಲೇಂಟ್ ಮಾಡಿದ್ರೆ ಈ ರೀತಿ ಸೇಮ್ ನಾರ್ಮಲ್ ಬ್ಲೌಸ್ ಥರನೇ ಕಟ್ ಮಾಡೋದು, ಬೋಟ್ ನೆಕ್ ಬ್ಲೌಸು. ಆದರೆ ಈ ರೀತಿ ಪ್ರಿನ್ಸ್ ಕಟ್ಟನ್ನು ಕೊಡೋದು ಮಾಡಿದಾಗ ಫ್ರಂಟಲ್ಲಿ ತುಂಬ ನೀಟಾಗಿ ಕೂರುತ್ತೆ. ನಾನು ಸಹ ಟ್ರೈ ಮಾಡಿ ನನಗದು ಇಷ್ಟ ಆಗಿದ್ದಕ್ಕೆ ನಾನು ಈಗ ಬೇರೆ ಕಸ್ಟಮರಿಗೆ ಸಹ ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಈಗ ಮಧ್ಯದಲ್ಲಿ ಒಂದು ಟಕ್ಸ್ ಹಿಡಿದುಬಿಟ್ರೆ ಸಾಕು, ತುಂಬ ನೀಟಾಗಿ ಕೂರುತ್ತೆ. ನಾನು ಈ ಬ್ಲೌಸು ಕಸ್ಟಮರ್ ವೇರ್ ಮಾಡಿದ ಮೇಲೆ ಏನಂದರು ಅಂತೇಳ್ಬಿಟ್ಟು ನಾನು ಯಾವ ವಿಡಿಯೋ ಹಾಕ್ತೀನೋ ಅದರಲ್ಲಿ ಹೇಳ್ತೀನಿ. ಈ ಬ್ಲೌಸು ಇನ್ನೂ ಒಂದು 2-3 ದಿವಸ ಆಗುತ್ತೆ ಕಸ್ಟಮರಿಗೆ ಕೊಡೋದಕ್ಕೆ. ನಾನು ಬೇಗನೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಬೇಕಿದ್ದರೆ ನಿಮಗೆ ಈ ಟಕ್ಸ್ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಹಾಗೆಯೇ ನಾನು ಒಂದು ಸ್ಟಿಚ್ಚನ್ನು ಕೊಡ್ತಾ ಇದ್ದೀನಿ ನೀಟಾಗಿ ಕೂರುತ್ತೆ ಅಂದ್ಬಿಟ್ಟು. 4 ಟಕ್ಸ್ ಹಿಡಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬ್ರಷ್ಟು ಚಿಕ್ಕದಾಗಿರುತ್ತೆ. ಕೈ ಮಾತ್ರ ದಪ್ಪವಾಗಿರೋರಿಗೆ ಮುಂಭಾಗದಲ್ಲಿ ಸ್ವಲ್ಪ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಅವರಿಗೆ ಈ ಮೆಥಡ್ ಫಾಲೋ ಮಾಡಿದ್ರೆ ಬ್ಲೌಸು ನೀಟಾಗಿ ಫ್ರಂಟಲ್ಲಿ ಕೂರುತ್ತೆ. ಇವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಬ್ಯಾಕಲ್ಲಿ ನೀಟಾಗಿ ಕೂರುತ್ತೆ. ಫ್ರಂಟಲ್ಲಿ ಸ್ವಲ್ಪ ಸುಕ್ಕಲು ಬರ್ತಾಯಿತ್ತು. ನಾನು ಏನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಈ ರೀತಿ ಸ್ಟಿಚ್ ನೋಡೋಣ ಒಂದು ಬ್ಲೌಸು ಅಂತೇಳಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಫ್ರಂಟ್ ಪಟ್ಟಿ 2 ಲೈನಿಂಗು, ಒಂದು ಮೇನ್ ಫ್ಯಾಬ್ರಿಕ್ ಬಟ್ಟೆನ ಇಟ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟ್ರೈಟಾಗಿ. ಈಗ ಅದೇ ನೇರಕ್ಕೆ ಬೆಲ್ಟ್ ಪಟ್ಟಿ ಕಟ್ ಮಾಡಿ ಒಂದು ಕಿನಾರಿ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಟೈಮ್ ತುಂಬ ಸೇವ್ ಆಗುತ್ತೆ. ನಾವು ಬೆಲ್ಟ್ ಪಟ್ಟಿನ ಬೇರೆ ಬೇರೆ ಕಟ್ ಮಾಡಿ ಬೇರೆ ಬೇರೆ ಸ್ಟಿಚ್ ಮಾಡುವಾಗ ತುಂಬ ಟೈಮಿಂಗ್ಸ್ ಹೋಗುತ್ತೆ, ಮತ್ತು ಕಟ್ಟಿಂಗು ಸ್ಟಿಚಿಂಗು ಅಂತ ತುಂಬ ಟೈಮಿಂಗ್ಸ್ ತಗೊಳುತ್ತೆ. ನಾನು ಈಗ ತೋರಿಸಿದ್ನಲ್ಲ ಈ ಮೆಥಡ್ ನೀವು ಫಾಲೋ ಮಾಡಿದ್ರೆ ತುಂಬ ನೀಟಾಗಿ ಮತ್ತು ಬೇಗ ಸ್ಪೀಡಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ನೀವು. ನೋಡಿ, ಈಗ ನೀವು ಮಧ್ಯದಲ್ಲಿ ಇಷ್ಟೆಲ್ಲ ಸ್ಟಿಚ್ ಆದಮೇಲೆ ಮಧ್ಯದಲ್ಲಿ ಕಟ್ಟಿಂಗ್ ಮಾಡ್ಕೊಬೋದು. ನೀವು ಅರ್ಧ ಮುಕ್ಕಾಲು ಗಂಟೆಲಿ ಬ್ಲೌಸ್ ಕಟ್ಟಿಂಗ್ ಮಾಡಿದರೆ ಸ್ಟಿಚ್ ಮಾಡಿ ಮುಗಿಸ್ಬೋದು. ನಾನೀಗ ತೋರಿಸ್ತಾ ಇರೋಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡೋದ್ರಿಂದ ಪದೇ ಪದೇ ದಾರ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಟೈಮ್ ತುಂಬ ಬೇಕಾಗುತ್ತೆ. ಫ್ರೆಂಡ್ಸ್, ನಾನು ಫಸ್ಟು ಟೈಲರಿಂಗ್ ಕಲಿತು ಟೈಲರಿಂಗ್ ಶಾಪಿಗೆ ಕೆಲಸಕ್ಕೆ ಹೋಗುವಾಗ ಪದೇ ಪದೇ ದಾರ ಕಟ್ ಮಾಡಿದ್ರೆ ಅವರು ತುಂಬ ಬೈತಿದ್ರು. ಪದೇ ಪದೇ ದಾರ ಕಟ್ ಮಾಡೋದ್ರಿಂದ ಕೆಲಸ ಟೈಮು ಜಾಸ್ತಿ ಆಗುತ್ತೆ, ಬೇಗ ಕೆಲಸ ಮುಗಿಯಲ್ಲ ಅಂತೇಳ್ಬಿಟ್ಟು ತುಂಬ ಬೈತಾಯಿದ್ರು. ಇವಾಗ ನೋಡಿದ್ರೆ ನಾವು ಯಾವುದೆಲ್ಲ ಸುಲಭ ಮೆಥಡ್ ಇದೆ, ಪದೇ ಪದೇ ದಾರ ಕಟ್ ಮಾಡ್ದೇ ಸ್ಟಿಚ್ ಮಾಡೋ ರೀತಿನ ಕಂಡು ಹಿಡ್ಕೊಂಡು ಅದೇ ರೀತಿ ಸ್ಟಿಚ್ ಮಾಡ್ತಾ ಇರ್ತೀವಿ. ಸೀಸನ್ ಟೈಮಲ್ಲೆಲ್ಲ ಟೈಮ್ ಇರೋದಿಲ್ಲ ಪದೇ ಪದೇ ದಾರ ಕಟ್ ಮಾಡ್ತಾ ಇರೋದಕ್ಕೆ. ನಾವು ಈ ರೀತಿ ಮೆಥಡನ್ನು ಫಾಲೋ ಮಾಡಿದ್ರೆ ದಾರ ಕಟ್ ಮಾಡೋದನ್ನು ನಾವು ಆದಷ್ಟು ತೆಗೆದುಬಿಟ್ಟು ಟೈಮನ್ನ ಸೇವ್ ಮಾಡ್ಬೋದು, ಆದಷ್ಟು ಬೇಗ ಬ್ಲೌಸನ್ನು ಸಹ ಮುಗಿಸ್ಬೋದು. ಈ ಬ್ಲೌಸು ನಾನು ತುಂಬ ಕಡಿಮೆ ಟೈಮಲ್ಲೇ ಸ್ಟಿಚ್ ಮಾಡಿದ್ದೀನಿ. ಹೇಗಾಗುತ್ತೆ ಅಂದ್ಬಿಟ್ಟು ಕಸ್ಟಮರ್ ವೇರ್ ಮಾಡಿದ ಮೇಲೆ ನಿಮಗೆ ಹೇಳ್ತೀನಿ. ನೋಡಿ, ಯಾರಿಗೆ ಮುಂಭಾಗದಲ್ಲಿ ತುಂಬ ಸುಕ್ಕು ಬರ್ತಾ ಇರುತ್ತೆ, ಎಷ್ಟು ನೀಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೀವಿ ಅಂದ್ರೂ ಫ್ರಂಟ್ ಪಾರ್ಟಲ್ಲಿ ಸುಕ್ಕು ಬರೋ ಪ್ರಾಬ್ಲಮ್ ತುಂಬ ಜನಕ್ಕಿರುತ್ತೆ. ಆ ಪ್ರಾಬ್ಲಮ್ ಬರದೇ ಇರೋದಕ್ಕೆ ನೀವು ಪ್ರಿನ್ಸ್ ಕಟ್ಟನ್ನು ಕೊಟ್ಬಿಟ್ಟು ಹೊಲಿಸ್ಕೊಳ್ಳಿ, ತುಂಬ ನೀಟಾಗಿ ಬ್ಲೌಸು ಬರುತ್ತೆ. ನನಗೆ ಒಬ್ಬರು ಕಸ್ಟಮರೇ ಹೇಳಿದ್ದು, ಅಂದರೆ ಬ್ಲೌಸು ನೀಟಾಗಿ ಕೂರಬೇಕು ಅಂದರೆ ಪ್ರಿನ್ಸ್ ಕಟ್ಟೆ ಹೊಲ್ಕೊಡಿ, ಅದು ನೀಟಾಗಿ ಕೂರತ್ತಂತೆ ಅಂತ ಹೇಳಿದರು. ಹಾಗಾಗಿ ನಾನು ಟ್ರೈ ಮಾಡಿ ಅವರಿಗೂ ಚೆನ್ನಾಗಾಯಿತು, ನನಗೂ ಸಹ ಪ್ರಿನ್ಸ್ ಕಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಕಸ್ಟಮರಿಗೆ ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳಿ. ಶೋಲ್ಡರ್ ಜಾಯಿಂಟ್ ಆದಮೇಲೆ ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಇರುತ್ತೆ. ಫ್ರೆಂಡ್ಸ್, ಇದು ಸ್ಟಿಚಿಂಗ್ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಹೇಳಬೇಕು. ಸ್ಪೀಡ್ ಆಯಿತಾ ಇಲ್ಲ ಇನ್ನೂ ನಿಧಾನವಾಗಿ ಮಾಡಬೇಕಾ ಎಂತ ಅಂತೇಳ್ಬಿಟ್ಟು ನನಗೆ ಹೇಳಬೇಕು ನೀವು. ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ನೋಡಿ, ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತೇಳ್ಬಿಟ್ಟು ನನಗೆ ಹೇಳಿ. ನೋಡಿ, ನಾನು ಈ ರೀತಿ
ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡ್ತೀನಿ. ನಿಮಗೆ ಲೈನಿಂಗ್ ಸೇಮ್ ಮ್ಯಾಚಿಂಗ್ ಇದ್ದರೆ ಲೈನಿಂಗನ್ನೇ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ ಹಾಕ್ಬೋದು. ಸೇಮ್ ಮ್ಯಾಚ್ ಸಿಕ್ಕಿಲ್ಲ ಅಂದರೆ ಸ್ಯಾರಿಯಲ್ಲಿ ಬಟ್ಟೆ ಇದೆ ಅಂದರೆ ನೀವು ಅದರದ್ದೇ ತೊಗೊಂಡ್ಬಿಟ್ಟು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಮಾಡ್ಬೋದು. ನೋಡಿ 3 ಇಂಚಿಗೆ ಒಂದು ಪೀಸು, 4 ಇಂಚಿಗೆ ಒಂದು ಪೀಸನ್ನು ಕಟ್ ಮಾಡ್ಕೋಬೇಕಾಗತ್ತೆ. 4 ಇಂಚನ್ನು ರಿಂಗ್ ಪಟ್ಟಿಗೆ ಕೊಡಬೇಕಾಗತ್ತೆ, 3 ಇಂಚನ್ನ ಹುಕ್ಸ್ ಪಟ್ಟಿಗೆ ಕೊಡಬೇಕಾಗತ್ತೆ. ರಿಂಗ್ ಪಟ್ಟಿಗೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಹುಕ್ಸ್ ಪಟ್ಟಿಗೆ ನಾವು ಫುಲ್ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ 3 ಇಂಚು ಸಾಕಾಗುತ್ತೆ. ನನ್ನ ಈ RG ಟೈಲರಿಂಗ್ ಕ್ಲಾಸಲ್ಲೇ ನಾನು ಪಾರ್ಟ್ ಬ್ಲೌಸ್ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ, ಇದು ಹಾಗೆ ಸ್ಲೀವ್ ಅಟ್ಯಾಚು, ಹಾಗೆ ಪೈಪಿಂಗು, ಹಾಗೆ ಫಿಟ್ಟಿಂಗು, ಪ್ರತಿಯೊಂದೂ ಪಾರ್ಟ್ಸ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸರ್ಚ್ ಮಾಡಿ ಫ್ರೆಂಡ್ಸ್, ಸಿಗುತ್ತೆ. ಹಾಗೆ ನಂದು ಇನ್ನೊಂದು ಚಾನಲ್ಲು ರೇವತಿ ಕನ್ನಡ ವ್ಲಾಗ್ಸ್ ಚಾನಲನ್ನು ಸಹ ನೋಡಿ ಸಪೋರ್ಟ್ ಮಾಡಬೇಕು. ನಾನು ಪೋಸ್ಟಲ್ಲಿ ಸಹ ಹಾಕಿದ್ದೀನಿ, ಲಿಂಕ್ ಕ್ಲಿಕ್ ಮಾಡಿದ್ರೆ ರೇವತಿ ಕನ್ನಡ ವ್ಲಾಗ್ ಚಾನಲ್ ಬರುತ್ತೆ. ಅದಕ್ಕೂ ಸಹ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತೀನಿ. ನೋಡಿ, ಇವಾಗ ನಾನು ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ನಾನು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಬ್ಯಾಕು ಫ್ರಂಟು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬೇಕು. ಇಲ್ಲ ಅಂತಂದರೆ ಫಿಟ್ಟಿಂಗ್ ಟೈಮಲ್ಲಿ ಒಂದು ಕಡೆ ಉದ್ದ ಒಂದು ಕಡೆ ಗಿಡ್ಡ ಬರುತ್ತೆ. ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ಲೀವ್ ಅಟ್ಯಾಚಿಗೆ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಕರೆಕ್ಟಾಗಿ ಬಟ್ಟೆ ಇತ್ತು, ಸ್ಲೀವ್ಗೆ ಕರೆಕ್ಟಾಗುವಷ್ಟು ಬಟ್ಟೆ ಇತ್ತು. ಮೇನ್ ಫ್ಯಾಬ್ರಿಕಲ್ಲಿ ಅಷ್ಟು ಬಟ್ಟೆ ಇರಲಿಲ್ಲ. ಈಗ ನಾವು ಲೈನಿಂಗನ್ನೇ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಮೊದಲೇ ಹೇಳಿದಾಗೇ ಈ ಕಸ್ಟಮರ್ದು ಕೈ ತುಂಬ ದಪ್ಪ, ಬ್ರೆಸ್ಟ್ ಸೈಜು ಎಲ್ಲ ಕಮ್ಮಿ ಇದೆ, ವೇಸ್ಟು ಈ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ. ಈಗ ನೋಡಿ, ನಾನು ಸ್ಲೀವ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಸ್ಲೀವ್ಗೆ ಎಕ್ಸ್ಟ್ರಾ ಈ ಕಡೆ ನೀವು ಲೈನಿಂಗ್ ಎಕ್ಸ್ಟ್ರಾ ಇದೆ, ಮೇನ್ ಫ್ಯಾಬ್ರಿಕ್ ಕಡಿಮೆ ಇದೆ ಅಂತೇಳಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ಒಂದು ಟ್ರಿಕ್ಕು, ಅಂದರೆ ಟೈಮ್ ಸೇವ್ ಮಾಡೋ ಅಂಥ ಟ್ರಿಕ್ಕು ಇದು ಒಂದು. ನೀವು ಈ ರೀತಿ ಲೈನಿಂಗ್ ಜಾಸ್ತಿ ಬಂದಾಗ ಈ ರೀತಿ ಹೊಲ್ಕೊಂಡು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಬೋದು. ನೀವು ಫಸ್ಟಿಗೆ 4 ಕಡೆನೂ ಅಟ್ಯಾಚ್ ಮಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದರೆ ಬಟ್ಟೆ ಎಷ್ಟು ಬೇಕು ಅಂತ ನಮಗೆ ಗೊತ್ತಿರಲ್ಲ. ನಾನು ಈಗ ಅಟ್ಯಾಚ್ ಮಾಡ್ತಿರೋ ಥರ ನೀವು ಮೆಥಡ್ ಫಾಲೋ ಮಾಡಿದ್ರೆ ಸ್ಲೀವು ಚೆನ್ನಾಗಿ ಬರುತ್ತೆ, ಟೈಮ್ ಸಹ ಸೇವ್ ಮಾಡ್ಬೋದು. ನೋಡಿ, ಈಗ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೇಮ್ ಹೊಲ್ಕೊಳ್ಳಿ, ಆದರೆ ಮೇನ್ ಫ್ಯಾಬ್ರಿಕ್ಕಿಗೆ ಯಾವಾಗ ಬಟ್ಟೆ ಅಟ್ಯಾಚ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಫಸ್ಟಿಗೆ 2 ಸ್ಲೀವನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಮೇನ್ ಫ್ಯಾಬ್ರಿಕ್ಕಿದ್ದು ಮಧ್ಯ ಕಚ್ಚನ್ನು ಹಾಕ್ಕೊಳ್ಳಿ, ಲೈನಿಂಗಲ್ಲೂ ಮಧ್ಯ ಕಚ್ಚನ್ನು ಹಾಕ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ ಸ್ಲೀವು. ಬಟ್ಟೆ ತುಂಬ ಕಡಿಮೆ ಇದ್ದಾಗ ನಾವು ಈ ರೀತಿ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಈಗ ಕಟ್ ಪೀಸು ತುಂಬ ಹಚ್ಚೋದ್ರಿಂದ ಟೈಮು ತುಂಬ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾ ಹೇಳೋದೇನೆಂದರೆ, ನಾನೀಗ ಸ್ಟಿಚ್ ಮಾಡ್ತಿರೋ ಮೆಥಡನ್ನೆಲ್ಲ ನೀವು ಕ್ಲೀನಾಗಿ ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. 30-40 ನಿಮಿಷದಲ್ಲಿ ನೀವು ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೋಡಿ, ಲೈನಿಂಗ್ ಎಕ್ಸ್ಟ್ರಾ ಉಳಿದಿದೆ. ಇದು ಯಾಕೆ ಉಳಿದಿದೆ ಅಂದರೆ ನಾವು ಎಷ್ಟು ಬಟ್ಟೆ ಬೇಕೋ ಮೇನ್ ಫ್ಯಾಬ್ರಿಕಲ್ಲಿ ಅಷ್ಟು ಕೊಟ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ನಾವು ಜಾಸ್ತಿ ಕೊಟ್ಟು ಕಟ್ ಮಾಡಿ ವೇಸ್ಟ್ ಮಾಡೋದು, ಕಡಿಮೆ ಕೊಟ್ಟು ಕಟ್ ಮಾಡಿ ವೇಸ್ಟ್ ಮಾಡೋದನ್ನು ಮಾಡ್ತಾ ಇರ್ತೀವಿ. ಸ್ಲೀವನ್ನು ನಿಧಾನವಾಗಿ ಸುಕ್ಕು ಬರ್ದಿರೋ ಹಾಗೇ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು. ಫ್ರೆಂಡ್ಸ್, ನಮ್ಮ ಟೈಲರಿಂಗ್ ಕ್ಲಾಸಿಗೆ ಬರೋ ಸ್ಟೂಡೆಂಟು ಸಹ ಹೀಗೆ ಹೇಳ್ತಿರ್ತಾರೆ, ಪ್ಯಾಚ್ ಕೊಡೋದು ಅಂದರೆ ಆಗಲ್ಲ, ಪ್ಯಾಚ್ ಕೊಡೋದು ಅಂದರೆ ಬೇಜಾರು ಮಾಡ್ತಾರೆ. ಹಾಗಾಗಿ ಯಾರಿಗಿಷ್ಟ ಇದೆ ಹೇಳಿ ಪ್ಯಾಚ್ ಕೊಟ್ಟು ಸ್ಟಿಚ್ ಮಾಡೋದಕ್ಕೆ? ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಕೊಟ್ಟಿರೋ ಬಟ್ಟೆಗೆ ನಾವು ಅಡ್ಜಸ್ಟ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಆಗಲ್ಲ ಅಂತ ಹೇಳಿ ಕಳಿಸಿದ್ರೆ ನಮಗೆ ಕರೆಕ್ಟ್ ಇರೋ ಬಟ್ಟೆನ ಯಾರೂ ತಂದುಕೊಡಲ್ಲ. ಅವರು ಅಂಗಡಿಗೆಲ್ಲ ಹೋಗೋಕ್ಕಾಗ್ತಾ ಇರಲ್ಲ, ನಮಗೂ ಸಹ ತಂದುಕೊಡಲ್ಲ. ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ನೀವು ಲೈನಿಂಗ್ ನೀವೇ ತರಿಸ್ಬಿಟ್ಟು ಲೈನಿಂಗ್ ಹಾಕೋದಾದರೆ ನೀವು 1 ಮೀಟ್ರ್ ಕಮ್ಮಿ ಲೈನಿಂಗ್ ತರಿಸ್ಬೇಡಿ. ಯಾಕಂದರೆ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಕಡಿಮೆ ಆದರೂ ಲೈನಿಂಗಿಂದ ಏನೋ ಸಟ್ ಮಾಡಿ ಸರಿ ಮಾಡ್ಬೋದು. ನೀವು ಲೈನಿಂಗನ್ನೇ ಕಡಿಮೆ ತರಿಸಿದಾಗ ಬಟ್ಟೆ ಕಡಿಮೆ ಬೀಳುತ್ತೆ, ಆಗ ಬ್ಲೌಸ್ ಸ್ಟಿಚಿಂಗು ಹಾಳಾಗುತ್ತೆ. ಏನು ಅದರಲ್ಲಿ ಒಂದು 5-10 ರೂಪಾಯಿ ಅಷ್ಟೇ. ನೀವು ಲೈನಿಂಗ್ ತರಿಸುವಾಗ 1 ಮೀಟ್ರ್ ಲೈನಿಂಗ್ ತಂದರೆ ಕರೆಕ್ಟಾಗಿ ಬ್ಲೌಸಿಗೆ ಸ್ಟಿಚ್ ಆಗಿ ಉಳಿಯುತ್ತೆ.
ನೋಡಿ ಇವಾಗ ನಾನು ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆನ ಸ್ಲೀವ್ಗೆ ಕೊಟ್ಕೊಳ್ತಾ ಇದ್ದೀನಿ. ಇದು ಈಸಿ ಮೆಥಡು, ಹಾಗೆ ಟೈಮ್ ಸೇವ್ ಮಾಡುತ್ತೆ ಈ ಮೆಥಡು ಫ್ರೆಂಡ್ಸ್. ಹಾಗೆ ದಿನಾಗಲೂ ನಮ್ಮ RG ಟೈಲರಿಂಗ್ ಕ್ಲಾಸನ್ನು ನೀವು ವಾಚಿಂಗ್ ಮಾಡಿ, ಯಾಕಂದರೆ ಹೊಸ ಹೊಸ ವಿಡಿಯೋನ ನಾನು ಈ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ. ಇನ್ನೂ ಯೂಸ್ಫುಲ್ ಟೈಲರಿಂಗ್ ವಿಡಿಯೋಸನ್ನು ಹಾಕ್ತಾ ಹೋಗ್ತೀನಿ. ಎಲ್ಲರೂ ಸಹ ಮಿಸ್ ಮಾಡದೆ ದಿನ ವಾಚ್ ಮಾಡಿ. ನೋಡಿ ಈಗ ನಾನು ಸ್ಲೀವ್ಗೆ ಬಟ್ಟೆನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟೇ ಬಟ್ಟೆನ ಈ ಎಂಡಲ್ಲಿ ಕೊಡೋದ್ರಿಂದ ಕೊಟ್ಕೊಬೋದು. ಫಸ್ಟಿಗೆ ಆದರೆ ನಮಗೆ ಎಷ್ಟು ಬಟ್ಟೆ ಬೇಕು ಅನ್ನೋದೊಂದು ಕರೆಕ್ಟಾಗಿ ಗೊತ್ತಿರೋದಿಲ್ಲ. ನೋಡಿ ಈಗ ಶೇಪನ್ನು ತಕ್ಕೊಂಡು ನಾನು ಸ್ಲೀವನ್ನು ಅಟ್ಯಾಚ್ ಮಾಡ್ತೀನಿ. ಬಟ್ಟೆ ಕಡಿಮೆ ಇದ್ದಾಗ ಈ ರೀತಿ ಪ್ಯಾಚ್ ವರ್ಕ್ ಕೊಡಲೇಬೇಕಾಗತ್ತೆ, ಏನು ಮಾಡೋದಕ್ಕಾಗಲ್ಲ. ಫ್ರೆಂಡ್ಸ್, ಈ ಸ್ಟಿಚಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ನೋಡಿ ಸ್ಲೀವ್ ಅಟ್ಯಾಚ್ ಆದ ತಕ್ಷಣ ನಾನು ಸ್ಲೀವನ್ನೀಗ ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತೇಳಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಕಟ್ಟಿಂಗ್ ವಿಡಿಯೋ ಹಾಕಿದಲ್ಲಿ ನೀವು ಕಟ್ಟಿಂಗ್ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಹೇಳಿ. ಹಾಗೆ ಈ ಸ್ಟಿಚಿಂಗ್ ವಿಡಿಯೋನ ನೋಡಿಬಿಟ್ಟು ಸ್ಟಿಚಿಂಗನ್ನು ಮಾಡಿ. ಈಗ ನೋಡಿ ಕರೆಕ್ಟಾಗಿ ನಾವು ಸುಕ್ಲಿಲ್ದ ಹಾಗೇ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಮಧ್ಯ ಕಚ್ಚಾಕ್ಬಿಟ್ಟು ಆ ಕಡೆಯಿಂದ ಅರ್ಧ ಈ ಕಡೆಯಿಂದ ಅರ್ಧ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಇದು ಈಸಿ ಮೆಥಡು ಮತ್ತು ತಪ್ಪಾಗೋದಿಲ್ಲ. ನೀವು ಸ್ಟಾರ್ಟಿಂಗಿಂದ ಸ್ಲೀವನ್ನು ಹಚ್ಚೋದ್ರಿಂದ ತಪ್ಪಾಗೋ ಸಾಧ್ಯತೆ ಇರುತ್ತೆ. ಇದು ಭುಜದ ಹತ್ರ ಪಾಯಿಂಟ್ ಮಾಡಿಕೊಂಡು ಸ್ಲೀವ್ಗೆ ನೀವು ಲೈನಿಂಗು ಅಥವಾ ಮೇನ್ ಫ್ಯಾಬ್ರಿಕ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ನಂತರ ಸ್ಲೀವನ್ನು ಅಟ್ಯಾಚ್ ಮಾಡೋದ್ರಿಂದ ಎಲ್ಲೂ ಸಹ ತಪ್ಪಾಗಲ್ಲ. ಡಬಲ್ ಸ್ಟಿಚ್ಚನ್ನು ನೀವು ಸ್ಲೀವ್ಗೆ ಹಾಕಬೇಕಾಗತ್ತೆ. ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತೆಗೀರಿ. ಸ್ಲೀವಲ್ಲಿ ಮಾತ್ರ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗೀರಿ. ಬಾಡಿ ಪಾರ್ಟಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದ್ರು ಉಳಿದ್ರೆ ಕಟ್ ಮಾಡಿ ತೆಗೆಯೋದಕ್ಕೆ ಹೋಗ್ಬಿಡಿ. ಫ್ರೆಂಡ್ಸ್, ನಾನೀಗ ಫಿಟ್ಟಿಂಗ್ ಹತ್ರ ಬಂದೆ. ಫಿಟ್ಟಿಂಗ್ ಮಾಡೋದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಬ್ಲೌಸಲ್ಲಿ. ಯಾಕಂದರೆ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಾರ್ಟಿಂಗಿಂದ ಸ್ಟಿಚಿಂಗ್ ಚೆನ್ನಾಗಿ ಮಾಡಿದರೆ ನೀವು ಫಿಟ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ತುಂಬ ಸಮಸ್ಯೆ ಆಗುತ್ತೆ, ಫಿಟ್ಟಿಂಗ್ ಸಹ ಹಾಳಾಗುತ್ತೆ. ಯಾಕಂದರೆ ನೀವು ಸ್ಟಾರ್ಟಿಂಗಲ್ಲಿ ಕಟ್ಟಿಂಗ್ ನೀಟಾಗಿ ಮಾಡ್ಕೊಂಡಿದ್ರೆ 1 by 1 ನೀವು ಸ್ಟಿಚ್ ಮಾಡಿದರೆ ಕರೆಕ್ಟಾಗಿ ಫಿಟ್ಟಿಂಗಲ್ಲಿ ನೇರ ಲೈನ್ ಅನ್ನೋದು ಬಂದಿರುತ್ತೆ. ಇಲ್ಲ ಅಂತಂದರೆ ನೇರ ಲೈನ್ ಬಂದಿರೋದಿಲ್ಲ. ಹಾಗಾಗಿ ನಾನು ಎಲ್ರಿಗೂ ಹೇಳೋದೇನು ಅಂದರೆ, ನೀವು ಹೊಸದಾಗಿ ಡಿಸೈನ್ ಏನಾದರೂ ಮಾಡ್ತಿರ್ತೀರ ಅಂದರೆ ಫಸ್ಟು ನೀವು ಒಂದು ಪೇಪರ್ ಮೇಲೆ ಟ್ರೈ ಮಾಡಿ, ನಂತರ ನಿಮ್ಮ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡು ನಂತರ ಕಸ್ಟಮರಿಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಬ್ಲೌಸ್ ಡಿಸೈನ್ ಅಲ್ವಾ, ನಿಮಗೆ ಹೇಗೆ ಅನಿಸುತ್ತೆ ಗೊತ್ತಾಗತ್ತಲ್ವಾ, ನಂತರ ಕಸ್ಟಮರ್ಗೆ ಸ್ಟಿಚ್ ಮಾಡಿ ಕೊಡಿ. ಈಗ ಫಿಟ್ಟಿಂಗಲ್ಲಿ ನಾವು ಸ್ಟಾರ್ಟಿಂಗ್ ಒಂದು ತುಂಬ ತುದಿಯಲ್ಲಿ ಒಂದು ಹೊಲಿಗೆ ಹಾಕಿರ್ತೀನಿ. ನಂತರ ಫಿಟ್ಟಿಂಗ್ ಮಾರ್ಕ್ ಹೇಗಿದ್ದರೂ ಇರುತ್ತೆ, ಆದರೂ ಒಂದ್ಸಲಿ ಅಳತೆ ಬ್ಲೌಸಿಗೆ ಚೆಕ್ ಮಾಡಿಕೊಂಡು ನೋಡಿಕೊಂಡು ಫಿಟ್ಟಿಂಗ್ ಲೈನನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಬ್ಲೌಸಿನ ಕೊನೆಯ ಹಂತದಲ್ಲಿದ್ದೀವಿ. ಬ್ಲೌಸ್ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದು ಕೆಲವು ಟಿಪ್ಸ್ ಏನು ಅಂತಂದರೆ, ನೀವು ಹುಕ್ಸ್ ಕಡೆನೇ ಫಿಟ್ಟಿಂಗ್ ಮಾಡಬೇಕು, ರಿಂಗ್ ಕಡೆನೇ ಫಿಟ್ಟಿಂಗ್ ಮಾಡಬೇಕು. ಯಾಕಂದರೆ ಒಬ್ಬೊಬ್ಬರು ಕೈ ಬಲಗಡೆ ಸ್ವಲ್ಪ ದಪ್ಪವಾಗಿದ್ದರೆ ಎಡಗಡೆ ಸ್ವಲ್ಪ ಸಣ್ಣ ಇರುತ್ತೆ. ನೀವು ಎಡಗಡೆ ಭಾಗದ್ದು ಬಲಗಡೆ ಭಾಗದ್ದು ಎಡಗಡೆ ಫಿಟ್ಟಿಂಗಿಗೆ ತಗೊಂಡ್ರೆ ನೀವು ಅಳತೆ ಬ್ಲೌಸಲ್ಲಿ ಫಿಟ್ಟಿಂಗ್ ಹಾಕಬೇಡಿ, ತಪ್ಪಾಗುತ್ತೆ. ನೀವು ಅಳತೆ ಬ್ಲೌಸಲ್ಲಿ ಅಂದರೆ ಕರೆಕ್ಟಾಗಿ ಟೇಪಲ್ಲಿ ಅಳತೆ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಯಾಕಂದರೆ ಒಬ್ಬೊಬ್ಬರು ಕೈಯು ಬಲಗಡೆ ಸ್ವಲ್ಪ ದಪ್ಪ ಇರುತ್ತೆ, ಹಾಗಾಗಿ ಅಳತೆ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ನೀವು ಫಸ್ಟು ಟೇಪಲ್ಲೇ ಅಳತೆ ಮಾಡಿ ಹಾಕಿದ್ರೂ ನಂತರ ಅಳತೆ ಬ್ಲೌಸಲ್ಲಿ ಒಂದು ಸರಿ ಹುಕ್ಸ್ ಇರೋ ಕಡೆ ಭಾಗನೇ ಅಳತೆ ಮಾಡಿ, ರಿಂಗ್ಸ್ ಇರೋ ಕಡೆ ರಿಂಗ್ ಕಡೆನೇ ಭಾಗದಲ್ಲೇ ಅಳತೆ ಮಾಡಿ. ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಏನೂ ತಪ್ಪಾಗೋದಿಲ್ಲ. ಒಟ್ಟು ನೀವು 2 ಸ್ಲೀವು ಒಂದೇ ಅಳತೆಗೆ ತಗೊಂಡು ಒಂದು ಸ್ಲೀವನ್ನು ಅಳತೆ ಮಾಡೋದು, 2 ಕಡೆನೂ ಅದನ್ನೇ ಅಳತೆ ಇಡೋದು ಮಾಡಿದರೆ ಸ್ವಲ್ಪ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್ ನೋಡಿ, ಫಿಟ್ಟಿಂಗ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ನೀವು ಬ್ಲೌಸು ಸ್ಟಿಚಿಂಗು ಕಟ್ಟಿಂಗು ಸರಿಯಾಗಿ ಮಾಡಿದರೆ ಫಿಟ್ಟಿಂಗ್ ಈ ರೀತಿ ನೇರವಾಗಿ ಬಂದಿರುತ್ತೆ. ಇಲ್ಲ ಅಂತಂದರೆ ತುಂಬ ಕರುವು ಮತ್ತು ಕಂಕ್ಳು ಶೇಪು ಮತ್ತು ತೋಳಿನ
ಅಗಲ ಮತ್ತು ಸೊಂಟ ಎದೆ ಸುತ್ತಳತೆ ಒಂದಕ್ಕೊಂದು ಕನೆಕ್ಷನ್ ಇಲ್ಲದೇ ಸೊಟ್ಟಪಟ್ಟ ಲೈನ್ಸ್ ಬರುತ್ತೆ ನೋಡಿ. ಬ್ಲೌಸು ಸ್ಟಿಚ್ ಆಯಿತು ಕರೆಕ್ಟಾಗಿ. ನಾನೊಂದು 40 ನಿಮಿಷದಷ್ಟೊತ್ತಿಗೆ ಬ್ಲೌಸನ್ನು ಸ್ಟಿಚ್ ಮಾಡಿದೆ. ಬ್ಲೌಸ್ ಸ್ಟಿಚ್ ಆದಮೇಲೆ ಈ ರೀತಿ ಆಯಿತು. ಇನ್ನು ಕಸ್ಟಮರ್ ವೇರ್ ಮಾಡಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವ ರೀತಿ ಡಿಸೈನ್ ಬ್ಲೌಸನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋದ ಕೊನೆಯಲ್ಲಿ ಬ್ಲೌಸು ಯಾವ ರೀತಿ ಆಗಿತ್ತು ಅಂತ ನಾನು ಫೋಟೋನ ಹಾಕ್ತೀನಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ಇನ್ನೂ ಹೊಸ ಹೊಸ ಡಿಸೈನ್ ನಾನು ವಿಡಿಯೋಸ್ ಹಾಕ್ತೀನಿ. ಇಲ್ಲ ಅಂತಂದರೆ ನನಗಷ್ಟು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಒಂದು ಲೈಕ್ ಕೊಡಿ ಈ ವಿಡಿಯೋಕ್ಕೆ. ಇಡೀ ಬ್ಲೌಸು ವಿಡಿಯೋ ಮಾಡೋದಕ್ಕೆ ಮತ್ತು ಎಡಿಟ್ ಮಾಡೋದಕ್ಕೆ ಹಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ. ಇದರಿಂದ ನಿಮ್ಮಿಂದ ಒಂದು ಲೈಕ್ ಬಂದಾಗ ನಮಗೆ ಇನ್ನೂ ಸಹ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋದ ಎಂಡಲ್ಲಿ ನಾನು ಬ್ಲೌಸು ಸ್ಟಿಚಿಂಗ್ ಫೋಟೋನ ಹಾಕಿರ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.